ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅದು ಇವತ್ತು ಅವ್ರ ಮದ್ವೆ ವಾರ್ಷಿಕೋತ್ಸವ ಇತ್ತಂತೆ. ಅದಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರೋದಕ್ಕೆ ಹೋಗಿದ್ವಿ. ಏನು ಇವತ್ತು ಅವ್ರ ಮ್ಯಾರೇಜ್ ಆನಿವರ್ಸರಿನಾ? ಏನು ನನ್ ಕಿವಿಗೆ ಹೂವ ಇಡ್ತಾ ಇದ್ಯಾ? ಇಲ್ಲ ಮೇಡಮ್ ಅವರೇ, ಇವತ್ತು ನಿಜವಾಗ್ಲೂ ಅವ್ರ ಮದ್ವೆ ವಾರ್ಷಿಕೋತ್ಸವ ಇತ್ತು. ಅದಕ್ಕೆ ಅಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು. ಮಯೂರಿ, ನಂಬೋ ಅಂತ ಮಾತಾಡ್ಬೇಕೇ ಹೊರತು ನಂಬ್ಸೋ ಅಂತ ಮಾತಾಡ್ಬಾರ್ದು. ಅದು ಅಲ್ದೆ ಅವ್ರಿಬ್ರಿಗೆ ಮದ್ವೆ ಮಾಡಿಸಿದ್ದೆ ತಾರಕ್. ಅವನನ್ನ ಕರೀದೆ ನಿನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು ಅನ್ನೋದೇನಿತ್ತು? ನಿನ್ಗಿರೋನ್ ವಿಷಯ ಗೊತ್ತಾ? ಅವ್ರ ಮದ್ವೆ ಆಗಿದ್ದಿನ ಆಗಸ್ಟ್ 15. ಆದ್ರೆ ಅವ್ರ ಆನಿವರ್ಸರಿ ಅಂತ ನೀನ್ ಇವತ್ತು ಹೋಗಿರೋದು. ನನಗ್ ಸುಳ್ಳು ಹೇಳಿ ನೀವು ಹೊರಗಡೆ ತಿರುಗಾಡಕ್ ಹೋಗಿದ್ರ ಅಲ್ವಾ? ಅಯ್ಯೋ ದೇವ್ರಾಣೆ ಮೇಡಮ್, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನಿಮಗಷ್ಟು ನನ್ ಮೇಲೆ ಅನುಮಾನ ಇದ್ರೆ ದೀಪಕ್ ಅಣ್ಣಂಗೆ ಫೋನ್ ಮಾಡಿ ಕೇಳಿ, ಅವರು ಅಲ್ಲೇ ಇದ್ರು. ಒಟ್ಟಲ್ಲಿ ನೀನ್ ಸೇಫ್ ಆಗೋಕೆ ಬೇರೆಯವ್ರ ಮೇಲೆ ಎತ್ತಾಗ್ತೀಯಲ್ವಾ? ಅವನಿಗೆ ಫೋನ್ ಮಾಡೋದಿಲ್ಲ ಅಂತ ಧೈರ್ಯ ನಿನ್ಗೆ. ಮೇಡಮ್ ಅವರೇ, ನಿಮಗ್ ನಿಜವಾಗ್ಲೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ವಿಜಯ್ ಅಕ್ಕಂಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಮಾತಾಡಿ. ಅದೆಲ್ಲ ಏನು ಬೇಡ. ಈಗ ನೀನು ಒಳಗೆ ಹೋಗು. ಇನ್ನೊಂದ್ಸಲ ಹೋಗ್ಬೇಕಾದ್ರೆ ನನ್ನ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ನೀನೊಬ್ಳೇ ಆದ್ರೂ ಸರಿ ಅಥವಾ ತಾರಕ್ ಜೊತೆ ಹೋಗೋದಾದ್ರೂ ಸರಿ. ಅರ್ಥ ಆಯ್ತಾ? ಅಕ್ಕ, ಅವಳು ನಿಜ ಹೇಳ್ತಿದ್ದಾಳೆ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಅವಳು ಹೇಳ್ತಾ ಇರೋದು ಸುಳ್ಳು ಅಂತ ಅವಳ ಮುಖದಲ್ಲೇ ಕಾಣಿಸ್ತಾ ಇದೆ. ಈಗ ನನ್ನಿಂದ ಬಚಾವಾಗಿದ್ದಾಳೆ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಇದೇ ವಿಷಯ ಮುಂದೆ ದೊಡ್ಡದಾದಾಗ ಸರಿಯಾಗಿ ಸಿಗಾಕೋತಾಳೆ. ಏನಪ್ಪ ಎಲ್ಲ ನೀನ್ ಅನ್ಕೊಂಡಂಗೆ ನಡೀತಲ್ಲ, ಖುಷಿನಾ? ಖುಷಿನಾ ಅಂತ ಕೇಳ್ತಿದ್ಯಲ್ಲ, ಫುಲ್ ಹ್ಯಾಪಿ. ನಾನು ಅನ್ಕೊಂಡಿದ್ದು ಆಗಿರೋದಕ್ಕೆ ನೀನೇ ಕಾರಣ ನೋಡು. ಹಾಗಾದ್ರೆ ನಿನ್ ಕತೆಗೆ ನಾನ್ ಚಿತ್ರಕಥೆ ಮಾಡಿದ್ದು ವರ್ಕೌಟ್ ಆಯ್ತು ಅಂತ ಹೇಳು. ಕರೆಕ್ಟ್ ಆಗಿ ವರ್ಕೌಟ್ ಆಗಿದೆ. ಅದಕ್ಕೆ ಅಲ್ವೇನಪ್ಪ ನೀನ್ ನನ್ನ ಬೆಸ್ಟ್ ಫ್ರೆಂಡು. ಸರಿ, ನೀನ್ ಇಷ್ಟೆಲ್ಲ ಮಾಡಿದ್ದು ಯಾಕೆ ಅಂತ ಇವಾಗ್ಲಾದ್ರೂ ಹೇಳ್ತ್ಯಾ? ಸಾರಿ ದೀಪು, ಇದನ್ನ ಮಾತ್ರ ನಾನು ಹೇಳಕ್ಕಾಗಲ್ಲ. ಯಾಕಪ್ಪ? ನಾನು ಯಾರಿಗಾದ್ರೂ ಹೇಳ್ಬಿಡ್ತೀನಿ ಅಂತ ಅನುಮಾನನಾ? ಏಯ್, ಈಗ ತಾನೇ ಬೆಸ್ಟ್ ಫ್ರೆಂಡು ಅಂತ ಹೇಳದ್ನಲ್ಲೋ, ನಿನ್ ಮೇಲೆ ಎಂತದ್ದು ಅನುಮಾನ? ಹಾಗೇನಿಲ್ಲ. ನಾನ್ ಅನ್ಕೊಂಡಿದ್ದು ಆಗ್ಬೇಕು. ಆಗೋವರೆಗೂ ನಾನು ಯಾರಿಗೂ ಹೇಳಲ್ಲ. ಸಕ್ಸಸ್ ಆದ್ಮೇಲೆ ನಿನಗೆ ಗೊತ್ತಾಗತ್ತೆ. ಹಾಗಾದ್ರೆ ಏನೋ ಭಯಂಕರವಾಗಿರೋ ಟ್ವಿಸ್ಟ್ ಇದೆ ಅಂತ ಆಯ್ತು. ಆದ್ರೂ ನನ್ನ ಹತ್ರ ಹೇಳಿದ್ರೆ ಆಗ್ತಾ ಇತ್ತಪ್ಪ. ಯಾಕೆ ಅಂದ್ರೆ ನೀನ್ ಜೊತೆ ಇದ್ದು ನೀನ್ ಕೊಡೋ ಟ್ವಿಸ್ಟ್ಗಳನ್ನ ನೋಡಿ 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 ಈ ನನ್ ಪುಟ್ಟ ಹೃದಯ ಎಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೋ ಅಂತ ಭಯ.
ನಿನ್ನ ಅಷ್ಟು ಬೇಗ ಸಾಯೋದಕ್ಕೆ ನಾನು ಬಿಟ್ಕೊಡಲ್ಲ, ತಲೆ ಕೆಡ್ಸ್ಕೋಬೇಡ.